ಇನ್ನು ಇಡೀ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವತ್ತು ಕೋರ್ಟ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಇವತ್ತು ಸ್ಥಳ ಮಹಜರು ನಡೆಯುವಂತ ಸಂದರ್ಭದಲ್ಲಿ ಯಾವ ಪಾಪ ಪ್ರಜ್ಞೆಯೂ ಇಲ್ಲದಂತೆ ನಗ್ತಾ ಇದ್ರು. ಇನ್ನು 3 ಗಂಟೆಗಳ ಕಾಲ ಪವಿತ್ರ ಮನೆಯಲ್ಲಿ ತಲಾಶ್ ನಡೆಸಿರುವಂತ ಪೊಲೀಸರು ಬಟ್ಟೆ ಶೂ ಅನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಈ ಮಧ್ಯೆ ದರ್ಶನ್ ತೊಟ್ಟಿದ್ದಂತ ಬಟ್ಟೆಗಳೇ ಅವರಿಗೆ ಉರುಳಾಗ್ತಾ ಇವೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ರಕ್ತ ಹರಿಸಿದ್ದೀವಿ ಅನ್ನೋ ನೋವಿಲ್ಲ, ವ್ಯಕ್ತಿಯನ್ನ ಕೊಂದಿದ್ದೀವಿ ಅನ್ನೋ ಕಿಂಚಿತ್ತೂ ಕನಿಕರ ಇಲ್ಲ. ಅಂದರಾಗಿರೋದು ಮರ್ಡರ್ ಕೇಸ್ನಲ್ಲಾದ್ರೂ ಘನಂದಾರಿ ಕೆಲಸ ಮಾಡಿದವರಂತೆ ಹೇಗೆ ಕಿಲ ಅಂತಿದ್ದಾರೆ ನೋಡಿ. A1 ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು. 3 ಗಂಟೆ ತಲಾಶ್, ಬಟ್ಟೆ ಶೂ ವಸ್ತುಗಳು ವಶಕ್ಕೆ. ಈ ನಡುವೆ ಕೇಸ್ನ ತನಿಖೆ ಮುಂದುವರೆದಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡರನ್ನ ಇವತ್ತು ಆಕೆಯ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ರು. ಕೇಸ್ನಲ್ಲಿ A3 ಆರೋಪಿ ಆಗಿರೋ ಪವನ್ ಕೂಡ ಪವಿತ್ರ ಗೌಡ ಮನೆ ಆವರಣದಲ್ಲಿನ ಮನೆಯಲ್ಲೇ ವಾಸವಾಗಿದ್ದಾನೆ. ಹೀಗಾಗಿ ಇಬ್ಬರನ್ನು ಕರ್ತಂದಿದ್ದ ಪೊಲೀಸರು 3 ಗಂಟೆ ತಲಾಶ್ ನಡೆಸಿದ್ರು. ಕೊಲೆ ದಿನ ಪವಿತ್ರ ಬಳಸಿದ್ದ ಶೂ, ಬಟ್ಟೆಗಳು ಜೊತೆಗೆ ಕೆಲ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಪವಿತ್ರ ಗೌಡ 777 ಏನಿದರ ರಹಸ್ಯ? ಈ ಮಧ್ಯೆ ಪವಿತ್ರ ಗೌಡ ಕುರಿತು ಸೀಕ್ರೆಟ್ ಒಂದು ರಿವೀಲ್ ಆಗಿದೆ. ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೂ 777 ಇದೆ, ಕಾರ್ ನಂಬರ್ 777 ಇದೆ. ಈ 777 ರಹಸ್ಯ ಏನು ಅಂದ್ರೆ, ದರ್ಶನ್ ಬರ್ತ್ಡೇ ಡೇಟ್ 1977, ಹಾಗೆ ದರ್ಶನ್ ಹುಟ್ಟಿದ ದಿನಾಂಕ 16, 6+1 ಕೂಡಿದ್ರೆ 7 ಆಗುತ್ತೆ. ಹೀಗಾಗಿ ಪವಿತ್ರ ಗೌಡ ಸಂಖ್ಯೆ 7ಅನ್ನ ಲಕ್ಕಿ ನಂಬರ್ ಅಂದುಕೊಂಡಿದ್ದಾರಂತೆ. ತೊಟ್ಟಿದ್ದ ಬಟ್ಟೆಗಳಿಂದಲೇ ದರ್ಶನ್ಗೆ ಸಂಕಷ್ಟ. RR ನಗರದಲ್ಲಿರೋ ದರ್ಶನ್ ಮನೆಗೆ ಮೊನ್ನೆ ಮಧ್ಯರಾತ್ರಿ ದರ್ಶನ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದ ಪೊಲೀಸರು ಕೊಲೆ ದಿನ ದರ್ಶನ್ ಬಳಸಿದ್ದ ಬಟ್ಟೆ, ಶೂ, ಒಳ ಉಡುಪು ಸೇರಿದಂತೆ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದಿದ್ರು. ಇವೇ ವಸ್ತುಗಳನ್ನ FSL ಟೀಮ್ ಪರೀಕ್ಷೆ ಮಾಡಲಿದೆ. ಬಟ್ಟೆ ಮೇಲಿರೋ ರಕ್ತದ ಕಲೆಗಳಿಗೂ ರೇಣುಕಾಸ್ವಾಮಿ ರಕ್ತಕ್ಕೂ ಹೋಲಿಕೆ ಆದ್ರೆ ದರ್ಶನ್ಗೆ ದೊಡ್ಡ ಕಂಟಕ ಎದುರಾಗಲಿದೆ. ನಾಳೆ ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಅವರಿಗೆ ಗಾಯಗಳು ಯಾವ್ಯಾವ್ದು ರೀತಿನಲ್ಲಿ ಆಗಿದೆ, ಅದು ಯಾವ್ಯಾವ ವಸ್ತುಗಳಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಪೊಲೀಸ್ ತಗೊಳ್ಳೇಬೇಕಾಗತ್ತೆ. ಇನ್ನು ಕೊಲೆ ಕೇಸ್ನ ಮತ್ತಿಬ್ಬರು ಆರೋಪಿಗಳಾದ ವಿನಯ್ ಹಾಗೂ ನಿಖಿಲ್ ನನ್ನ ಅವರ ಮನೆಗಳಿಗೆ ಕರೆದೊಯ್ದು ಪೊಲೀಸರು ಮಹಜರ್ ನಡೆಸಿದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ವಿನಯ್ ಹಲ್ಲೆ ವೇಳೆ ಪ್ರಮುಖ ಪಾತ್ರ ವಹಿಸಿದ್ದ. ಅದೇನೇ ಇರಲಿ, ಕೊಲೆ ಆರೋಪದಲ್ಲಿ ಲಾಕ್ ಆದ್ರೂ ಪವಿತ್ರ ಗೌಡ ಕಿಲ ಅಂತಿದ್ರೆ, ಪವಿತ್ರಗಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ದರ್ಶನ್ ಸ್ಟೇಷನ್ನಲ್ಲೇ ವಿಲ ಅಂತಿದ್ದಾರೆ. ಜಗದೀಶ್, TV9 ಬೆಂಗಳೂರು.